ಸಂದಕದ ಚಾವಿ ಯಾರು ಹೊಡೆದಿದ್ದ? ಯವ್ವ ನೀ ಹೇಳ, ಸಂದಕ ಯಾರು ಹೊಡೆದಿದ್ದ? ಏನ ಇನ್ನ ಸಾಯವಲ್ಲಂತೀಯ ಬಾಡ್ಯ? ನಾ ಸಾಯದ ಕಾಯಕತ್ತೀಯ ನೀನ ಹೆಂಡತಿ ಒಬ್ಬಕ್ಕೆ ಆಗಿದ್ಲು, ಈಗ ನೀನು ಜೋಡಾದಿನಕ್ಕೆ ಕೂಟ. ಅಯ್ಯೋ ಯವ್ವ, ನಿನಗ್ ಬ್ಯಾಡಾದಾಗ ಒಳ್ಳೆ ಕಿವಿ ಜೋರ್ ಕೇಳ್ತಿರ್ತತಿ. ಈಗ ಏನಾರ ಕೇಳ್ದಾಗ ಕಿವಿ ಕೇಳೋದಿಲ್ಲ ತಗ. ಸಂದಕ ಸಂತಿ ಸಾಮಾನ್ ಇಡು. ಸಂದಕ ಯಾರು ಹೊಡೆದ್ರು? ಚಾವಿದ ಚಿಲ್ಕನ ಹರ್ಸ್ಯಾರಲ್ಲದನ. ಅದ ಅದ ನೀನ್ ಹೆಂಡತಿ ಹುಚ್ಚಮೂಳಿ ಹಾಕಿದ ಕೆಲಸದ. ಸಂದಕ ಚಾವಿ ಎದಕ್ ಕೊಡ್ದಿ? ಎದಕ್ ಕೊಡ್ನೆ? ಇನ್ನೊಂದ್ ದಿನ ನಿಮ್ ತೆಲಿನ ಹೊಡಿತೇನೆ ಮತ್ತ. ಹಂಗ ಅಲ್ಲ. ಹೌದು, ಮನ್ಯಾಗ ಏನ್ ಮಂದಿ ಅದಾರ ಅಂತ ತಿಳ್ಕೊಂಡಿರ? ಎಲ್ಲ ಸುಡ್ಗಾಡಗಟ್ಟಿಗೆ ಹೋಗಿ ಮಕ್ಕೊಂಡಾರ ಅಂತ ತಿಳ್ಕೊಂಡಿರಿ? ನಿನ್ನೆ ಒಂದ್ ರಾತ್ರಿ 8ಕ್ಕೆ ಹೋದವ್ರು ನೀವು. ಹೋದವ್ರು ಯಾವಕ್ಕೆ ಮನ್ಯಾಗ ಬಿದ್ದೆದ್ದಿರ ಯಾರಿಗ್ ಗೊತ್ತ? ಸಂದಕದ ಚಾವಿನ ನಡದಾಗ ಸಿಗಿಸ್ಕೊಂಡ್ ಹೋಗಿರಲ್ಲ. ಬೆಳಗ್ಗೆ ಈಗ ಮಧ್ಯಾಹ್ನ ಆತ. ಏನ್ ನಾವೇನ್ ಏನ್ ತಿನ್ನೋಣ ಬೇಡ ಕೂಳ? ಸಂತಿ ಸಾಮಾನ್ ಸಂದಕದಾಗಿ ಚಾವಿ ಹಾಕೊಂಡು ಹೋಗಿ ಇಷ್ಟೊತ್ತಿಗೆ ಬಂದ್ರ ಅಡಿಗೆ ಮಾಡೋಣ ಬೇಡ? ವಯಸ್ಸಾದಕ್ಕೆ ನಿಮ್ಮವ್ವ ಹಾಕಿದಾರ ಯೋಚನೆ ಬೇಡ ನಿನಗ? ಅಲ್ಲ, ಬಸರ ಹೆಣ್ಮಗಳು ನನ್ನ ಮಗಳ ಮನ್ಯಾಗ ಐತಿ. ಅದಕ್ಕೆ ರುಚಿ ರುಚಿಯಾಗಿ ಮಾಡಿ ಹಾಕ್ಬೇಕಾಗಿದ್ದು ನಮ್ಮ ಕರ್ತವ್ಯ ಐತಿ. ಅದಕ್ಕೆ ಒಂದು ಹೊಟ್ಟಿಲಿ ಅದಕ್ಕೊಂದು ಪ್ರೀತಿಲಿ ಒಂದಕ್ಕೊಂದು ತಿನ್ನಿಸ್ಬೇಕಂದ್ರ ಸಂದಕದ ಎಲ್ಲ ಇಟ್ಟು ಹೆಣಕ್ ಬಡ್ಕೊಂಡು ಹೋಗಿರಿ. ಈಗ ಬಂದು ಸಂದಕದ ಚಾವಿ ಯಾಕೆ ಹೊಡೆದ್ರಿ ಅಂತ ಕೇತಿ? ಇದಕ್ಕ ಹೊಡೆದಿದ್ದೆ. ಯಾಕ ಏನಂತ ತಿಳ್ಕೊಂಡ್ಬಿಟ್ಟಿರಿ ನೀವ? ಅಲ್ಲ ಏನು ಏನು ಯಾವಕ್ಕೆ ಮನೆಗೆ ಹೋಗಿದ್ರಿ? ಯಾವಕ್ಕೆ ಮನೆಗೆ ಹೋಗಿದ್ರಿ? ಈಗ ಸುದ್ದಿ ಗೊತ್ತಾಗ್ಬೇಕು ನನಗ. ಇಲ್ಲ, ನಾನು ಹಾಕಿನಿ ಯಾವ್ಯಾವಕ್ಕೆ ನನ್ನ ತಲೆಯಾಗ ಅದಾಳಲ್ಲ ಹೆಸರು, ಇಂತಾರ ಮನೆಗೆ ಹೋಗಿ ಅಂತ ಅನುಮಾನ ಐತಲ್ಲ ನನಗ. ಎಲ್ಲಾವಕ್ಕೆ ಮನೆ ಬಕ್ಕಲಾಗ ಹೋಗಿ ಒದರಾಡ್ತೇನೆ. ಮತ್ತ ಈಗ ಹೆಸರು ಹೇಳ್ಬೇಕು ನೀವು. ಎಲ್ಲಿ ಹೋಗಿಲ್ಲ ಮರೆ, ಹೊಲ್ದಾಗ ಮಕ್ಕೊಂಡಿದ್ದೆ. ಇಷ್ಟೊತ್ತ ನಾನು ಹೊಲ್ದಾಗ ಮಕ್ಕೊಂಡಿದ್ದೇನೆ. ಅಲ್ಲ ಗಂಡಸ, ಹೊಲ್ದಾಗ ಮಕ್ಕಳು ಮಕ ನೋಡ್ರಿ ನಿಮ್ದು ಹೆಂಗೈತಿ. ಇಷ್ಟೊತ್ತನ ಬೆಳಗ್ಗೆ ನಾಷ್ಟ ಎಲ್ಲಿ ತಿಂದ್ರಿ? ಬಸವನ ಅಂಗಡಿ ಪುರಿ ತಿಂದನಿ. ಜೀನ್ ಹಂಕ ಮಕ ನಿಮ್ಮದು. ಬಸವನ ಅಂಗಡಿ ಪುರಿ ತಿಂದ್ರಿ? ಯಾಕ ಮನಿ ಮಠ ಇಲ್ಲ ಏನ್ ಸತ್ತಾಳ ನಿಮ್ಗ? ಮನಿಗ್ ಬಂದು ನಾಷ್ಟ ಮಾಡಕ್ಕೆ ಏನ್ ಹಾಡಾಗಿತ್ತು? ಬಸವನ ಅಂಗಡಿ ನಮ್ಮ ಮನೆಯಿಂದ 2 ದೂರ ಐತಿ. ಇಲ್ಲೇ ಮುಂದೆ ಬಂದು ಬಸವನ ಅಂಗಡಿ ಮಠ ತಿಂದು ವಾಪಸ್ ಹೊತ್ತು ಹೊಲಕ್ಕೆ ಹೋದ್ರಿ ನೀವು. ಇಂಥವೆಲ್ಲ ನನ್ನ ಅಂತೇಳಿ ಹೇಳ್ಬೇಡ್ರಿ. ನಂಬ್ತಿದ್ದೆ ಯಾವಾಗ ಮೊದಲು, ಈಗಿಲ್ಲ. ಮಕ್ಕಳು ಎದಿ ಉದ್ದ ಬೆಳೆದು ಮೊಮ್ಮಕ್ಕಳು ಕಾಣೋ ವಯಸ್ಸಾತ. ಇನ್ನಾರ ಈ ಹೊಲಸ್ ಚಾಳಿ ಬಿಡ್ರಿ. ಏನ ಮಾನ ಮರ್ಯಾದಿದ್ದು ಗಂಡಸ್ಗತೆ ನಡ್ಕೋರಿ. ಏನು ಮಾನ ಮರ್ಯಾದೆ ಅನ್ನೋದು ನಿಮಗಂತೂ ಇಲ್ಲ. ಮಗ ಎದಿ ಉದ್ದ ಬೆಳೆದಾನ, ಏನ ಅವ್ನ ಮುಂದರ ಮರ್ಯಾದೆ ಉಳಿಸ್ಕೋರಿ ಒಂದ್ ಸ್ವಲ್ಪರ. ಏನ್ ನಾಚಿಗೆಡಿ ಜೀವನ ರೀ ನಿಮ್ದು? ಬಾಳ ಮಾತಾಡಕತ್ತಿ. ಕಾಪಾಳದ್ ಹೋಳ್ ತಿರುಗಿತ್ತು. ಮತ್ತ ಭಯಾನ ಹಲ್ ಹೊಟ್ಯಾಗ ಹೋಗ್ಬೇಕು ಹಂಗ್ ಕಟ್ಟಿತೀನಿ. ಅಪ್ಪ ಯಾಕಪ್ಪ ಅವನ್ನ ಎದು ಕೊಡ್ತಿ? ಏನ್ ತಪ್ಪು ಮಾತಾಡಿದ್ಲಕ್ಕೆ? ನೋಡವ, ನೀ ನಮ್ ವಿಚಾರದಾಗ ಬರ್ಬೇಡ. ನಿಂಗ್ ಗೊತ್ತಾಗೋದಿಲ್ಲ, ನೀ ಸುಮ್ನಿರು. ಏನ ಬಸರ ಹೆಣ್ಮಗಳದಿ, ಸುಮ್ಮನ ಇವನ್ನೆಲ್ಲ ಒಣಾವು ತೆಲಿಗೆ ಹಚ್ಕೊಳಕ್ ಕೂಡ ಸುಮ್ನಿರು. ಬಸರ ಹೆಣ್ಮಗಳ ಅಂತ ಈಗ ನೆನ್ಪಾತನ? ಆ ಹುಡುಗಿ ಕೂಳ ಏನ್ ತಿಂತ ಏನ್ ಬಿಡ್ತ? ನಾನು ನೋಡಿದ ಎಲ್ಲಾ ಸಂದಕದಾಗಿ ಚಾವಿ ಹೆಟ್ಕೊಂಬಂದನಿ ಅಂತೇಳಿ ಗೊತ್ತಾಗ್ಲಿಲ್ಲನ? ಇನ್ನ ಮುಂದೆ ಸಂದಕಕ್ಕೆ ಚಾವಿ ಹಾಕಂಗಿಲ್ಲ. ಯಾ ಸಂತಿನೂ ಅದ್ರಾಗ ಇಡಂಗಿಲ್ಲ. ನನ್ನ ಮಗ ಸಂತಿ ಮಾಡವ, ನೀವಲ್ಲ. ಏನ ನನ್ನ ಮಗ ದುಡಿಯಾಕತ್ತವ. ಈಗ ನೀವು ದುಡ್ದಿದ್ ಬರೀ ಹೆಂಗಸೂರಿಗೆ ಆಗಾಕತ್ತೈತಿ. ಹೊಲ್ದಾನ್ ಕಾಳು ಕಡಿ ಎಲ್ಲ ನೆಟ್ಕೊಟ್ಟು ಬರಬೇಕು. ಮಾರಿದ್ದನ್ನು ಪೂರಾ ಲೆಕ್ಕ ಗೊತ್ತಾಗಬೇಕು. ಏನ ಆಮ್ಯಾಗ ಇನ್ನೊಂದು, ನನ್ನ ಮಗ ಸಂತಿ ತರತ್ಲೆ ನಾ ಎಲ್ಲ ಅಡಿಗೆ ಮನೆ ಹೊಂದಿಸಿಟ್ಕೋತೀನಿ. ಸಂದಕಕ್ಕೆ ಇನ್ನು ಹೋಗಂಗಿಲ್ಲ. ಇಲ್ಲ ಸಂದಕದಾಗಿಟ್ರು ಚಾವಿ ಹಾಕಂಗಿಲ್ಲ. ಹೇಳಾಕತ್ತೀನಿ ಕೇಳ್ರಿ. ಚಾವಿ ಹಾಕಿದ ಸುದ್ದಿ ಗೊತ್ತಾತ. ಎಷ್ಟು ಹಾಕ್ತಿರಿ ಹಾಕ್ರಿ, ಅಷ್ಟು ಚಾವಿ ಹೊಡಿತೀನಿ. ಕೊನೆಗೊಂದು ನಾನು ತೆಲಿನ ಹೊಡಿತೀನಿ. ಮತ್ತೆ ನೋಡ್ದೇನು ಈಕಿ ಮಾತು? ಯಪ್ಪ, ಇದಕ್ಕ ಹೇಳಿದ್ ನಾನು ನಿನಗ. ಬಾಳ ಕಲ್ತಾಳಲ್ಲ ಆಕಿ. ಎಲ್ಲ ಗಿರ್ಜಿ ಕುಮ್ಮಕ್ಕ ಈಕೆದಾಳಲ್ಲ ಬಿಡಾಡಿ ಗಿರ್ಜಿ. ಮನಿಯನ್ನೆಲ್ಲ ಊರ ಹಾಳು ಮಾಡ್ತಾಳಕಿ. ಊರ್ ಬೆಂಡ್ಲಿ ಬಂದು ಸುಮ್ಮನೆ ಇರ್ಲಾರ್ದ ಶಾಂತಕ್ಕ ನೀನು ಚಂದಕ್ಕೆ ಚಾವಿ ಒಡೆದು ಹೋಗಿ ಅದನ್ನ ಅಂತೇಳಿ ಹೇಳ್ಕೊಟ್ಲ. ಈಗ ಒಡೆದು ಹೋಗಲ್ಲ. ಹೌದನ ಗಿರ್ಜಿ ಮಾಡ್ತಂತೇಳಿ ಅವ್ರಿ ನಮ್ಮ ಮನೆ ಉಸಾಬ್ರಿ ಯಾಕೆ ಬೇಕು ಅವ್ರಿಗೆ? ಆಕಿಗೆ ಏನಾರ ಅಂದ್ರಿ? ಏನ ನೀವು ಯಾವಕ್ಕೆ ಮನೆಯಾಗ ಇದ್ರಲ್ಲ ಅದು ಗೊತ್ತೈತಿ ನನಗೆ. ಸೀದಾ ಹೋಗಿ ಮನಿ ಬಾಕಲಾಗ ಒದರಾಡಕಿ ಮಾನ ಮರ್ಯಾದಿ 3 ಕಾಸಿಗೆ ಹರಾಜಾಕಿ ಬರ್ತೇನೆ. ಮತ್ತೆ ಹೆಂಗಂದ್ರಿ? ಆಕಿ ಗಂಡು ಊರಾಗಿಲ್ಲ ಅಂತೇಳಿ ಆ ಸಾವಿತ್ರಿ ಮನೆಯಾಗ ಇದ್ದು ಬಂದ್ರಿ. ಹೌದಿಲ್ಲ? ನನಗೆಲ್ಲ ಗೊತ್ತ್ರಿ. ಅಲ್ಲಿ ಎಂತ ಹೊಲಸರಿ. ಈ ವಯಸ್ಸಿಗೂ ಆಕಿಗೆ ಅಷ್ಟು ತಿಂಡೇನ ಆಕಿಗೆ? ಅಷ್ಟು ಗಂಡನ ಬಿಟ್ಟು ಇನ್ನೊಬ್ಬ ಅಂಕುಟ. ಅಲ್ಲ, ರೊಕ್ಕ ಇಲ್ದ ಅಂತೂ ಆಕೆ ನೀನು ಅಂತೇಳಿ ಬಂದಿರಂಗಿಲ್ಲ. ನಿನ್ನ ಮಕ ನೋಡಿ ನಿಂದ ಹೆಂಗೈತಿ. ಆಕಿ ಗಂಡನ್ಕಿನ ಏನು ಚಂದ ಏನಿಲ್ಲ. ರೊಕ್ಕಕ್ಕೆ ಬಂದಿರ್ಬೇಕಾಕಿ. ಬಂದ್ರ ಮತ್ತಿನ್ನೇನೈತಿ? ಹಿಂಗೆಲ್ಲ ಮಾತಾಡ್ಬೇಡ ನೀನ. ಏನು ಕಟ್ಕೊಂಡ್ ಹೆಂತಿನ ನೆಟ್ಟಗ್ ಬಾಳೆ ಮಾಡ್ಸೋದು ಗೊತ್ತಿಲ್ಲ. ಇಲ್ಲಿ ಕಟ್ಕೊಂಡ್ ಹೆಂತಿನ ಮನ್ಯಾಗ ಹೋಗದ ಇನ್ನದಕ್ಕೆ ಮಗ್ಗಲಾಗೋಗಿ ಉಳ್ಳಾಡವ ನೀನು. ನಿನಗೇನ್ ಮರ್ಯಾದೆ ಕೊಡ್ಬೇಕ? ನೋಡ, ಮಗಳ ಎದುರಿಗೆ ಬಾಳ ಮಾತಾಡಕತ್ತಿ. ಒಂದು ಕಲ್ಲು ತಗೊಂಡ್ ತಿರುಗಿ ಹೇಳ್ತಾನಿ. ನಾ ಬಾಳ ಸಮಾಧಾನಲೆ ಮಾತಾಡಕತ್ತೀನಿ. ಈಗ ಅದೆಲ್ಲ ಮಾತು ಬೇಕಾಗಿಲ್ಲ. ಇವತ್ ರಾತ್ರಿ ಹೋಗಿರಿ. ಏನ ಬಾಯಿ ಮುಚ್ಕೊಂಡು ಸುಮ್ಮನೆ ಅದನಿ. ಇನ್ನೊಂದ್ ರಾತ್ರಿ ನೀವು ಹೋಗಿದ್ ಗೊತ್ತಾತ ನನಗ. ಈ ಮನಿ ಬಿಟ್ಟು ಎಲ್ಲಾರು ಹೋಗಿ ಮಕ್ಕೊಂಡ್ರಿ. ಮತ್ತೆ ಅಲ್ಲೇ ಬಂದ್ ರಾತ್ರಿ ನಾ ಊರ್ ಮಂದಿ ಕೂಡ್ಬೇಕು. ಹಂಗ ಓದಾಡ್ತೀನಿ ಹಂಗ ಇಲ್ಲಡಿಲೆ. ಮತ್ತೆ ಇದ್ರ ಬದ್ರನ ಸಿಕ್ ಬಿಡ್ಬೇಕು ನೀವು ಆಕಿ ಜೊತೆಗೆ ಇದ್ದಿದ್ದು. ಮತ್ತೆ ಊರಾನ್ ಮಂದಿ ಎಲ್ಲ ಮಚ್ಚಿ ಹೊಡಿಬೇಕು ನೋಡಿ. ಹಂಗ ಮಾಡ್ತೇನೆ. ಮತ್ತೆ ನಾ ಏನ್ ಖಾಲಿ ಪುಕ್ಕಟ ಹೋಗಿದ್ದಿಲ್ಲ. ತಡಿ ಯವ್ವ, ಅಪ್ಪಿ ಏನ್ ತರಕ್ ಹೋದ್ವಿ ನೋಡಿಲೆ. ನಿನ್ ಸಲುವಾಗಿ ಏನ್ ತಂದನಿ? ನಾನು ಹೇಂತಿ ಪಾಪ ಒಲಿ ಊದಿ ಸಣ್ಣ ಆಕತಿ ಪಾಪ ತ್ರಾಸಕತಿಗೆ ಅಂತೇಳಿ ನಾ ಯೋಚನೆ ಮಾಡಿ ಇದನ್ ತಗೊಂಬಂದನಿ. ನೀನ್ ನೋಡಿದ್ರ ನನ್ಗ ಒದರ್ತಿ. ಅದ ಹೆಂಗಸಿನ ಮನೆ ಅಂದ
ಅಕ್ಕಿ ಮನೆ ಅಂತ ಸ್ಟವ್ ತಂದು ನನಗೆ ಕೊಡಕತ್ತೀರಿ ನೀವು? ಯಾರಿಗೆ ಬೇಕಾಗಿತ್ರಿ ಇದು? ಯಾರಿಗೆ ಬೇಕಾಗಿತ್ತು? ಒಲಿ ಊದಿದ ಮತ್ತೆ ಸತ್ರು ಅಡ್ಡಿ ಇಲ್ಲ. ಆ ಬಿಡಾಡಿ ಮನೆ ಅಂತ ನನಗೇನು ಬೇಕಾಗಿಲ್ಲ, ಎಳೆನೂ ಬೇಕಾಗಿಲ್ಲ ನನಗೆ. ತಗೊಂಡೋಗ್ರಿ ಮೊದಲು ಇದನ್ನ. ಆಕಿ ಮನೆ ಯಾಡದವ್ಲಿ ಒಲ್ಲೆ ಅಂತೇಳಿ ಇದನ್ನ ಹಿಂದೆ ಕಿತ್ತಲಾಗು ಇಟ್ಟಿದ್ರು. ಚಲೋನ ಐತಿ, ಏನೂ ಆಗಿಲ್ಲ. ಹೊಸ ತರತ್ಲೆ ಇದನ್ನ ಇಟ್ಟಾಳಕಿ. ನಮ್ಮ ಮನ್ಯಾಗೂ ಹೆಂಗಿದ್ರು ತಿಂಗಳ ಚಿಮ್ನಿ ಎಣ್ಣೆ ಕೊಡ್ತಾರಲ್ಲ 5-6 ಲೀಟ್ರ್ ಹಾಕು, ಒಲಿ ಹಚ್ಚು, ಚಾ ಅನ್ನ ಸಣ್ಣ ಪುಟ್ಟ ಏನಾರ ಮಾಡಾಕ ಉಪಯೋಗ ಆಕತಿ. ನಿನ್ನ ಮಗ ಗ್ಯಾಸ್ ತರ್ತೇನೆ ಅಂತ ಕುಣ್ಯಾಕತ್ತಿದ್ನಲ್ಲ, ಖಾಲಿ ಪಿಲಿ ಗ್ಯಾಸ್ ತಂದು ಅದಕ್ಕೆ ರೊಕ್ಕ ಹಾಳು ಮಾಡ್ತೀರಿ. ಅವೆಲ್ಲ ಏನು ಬೇಕಾಗಿಲ್ಲ. ಇದನ್ನ ತಗೋ, ಇಡೀ ಮಾಡು. ಇದ್ರಾಗ ಮಾಡಿದ್ರ ದಬರಿ ಜಗ್ ಮಸಿ ಹಾಕವು. ಹಿಂಗ್ ಮಾಡು, ಬೂದಿ ಹಚ್ಚು, ಬೂದಿ ನೀರಂಗ್ ಕಲಿಸಿ ದಬರಿ ಮುಕ್ಳಿಗೆ ಸುತಾರ್ಲಿ ಸೌರು ಒಲಿ ಮ್ಯಾಗಿಡು. ಇದ್ರ ಮ್ಯಾಗ ಮಸಿ ಆದ್ರೂ ತಿಕ್ಕುತ್ಲೆ ಪಟ್ ಅಂತ ಹೋಗ್ಬಿಡ್ತತಿ. ಇಲ್ಲಕ್ಕೆ ಮಣ್ಣು ಹುದುಲು ಕಲಿಸಿ ದಬರಿ ತಳ ಸುತಾರ್ಲಿ ಹಚ್ಚಿ ಇದ್ರ ಮ್ಯಾಗಿಡು. ಬೂದಿ ಆಗಂಗಿಲ್ಲ. ತಿಕ್ಕಾಕ ಒಲ್ಯಾನ್ ಬೂದಿ ಐತಿಲ್ಲ. ಇಂಥವೆಲ್ಲ ನನ್ನ ಮುಂದೆ ಹೇಳ್ಬೇಡ್ರಿ, ನನಗೆಲ್ಲ ಗೊತ್ತೈತಿ. ಇದು ನನಗೆ ಬೇಕಾಗಿಲ್ಲ. ನನ್ನ ಮಗ ತರ್ತೇನೆ ಅಂತ ಹೇಳಾನ. ಯವ್ವ ಮಗ ಬಂದ, ಅವ್ನ ಇದ್ರಿಗೆ ಇದನ್ನ ತೋರಿಸಿ ಮರ್ಯಾದೆ ಕಳ್ಕೊಬೇಡ್ರಿ. ಏನ ಆನಂದ ಇರ ಒಟ್ಟ. ಯವ್ವ ಮಾವ್ರ ಮನ್ಯಾಗ ಗ್ಯಾಸ್ ತಂದರ್ ಬೇ. ಅಂದ್ರ ಈಗ ಮತ್ತೆ ಈರಿ ಹೊಕ್ಕಳಲ್ಲ, ಮತ್ತೆ ಹೋಗಿದ್ ಬಾಣ್ತಿಗೆ ಪಟಕ್ನ ನೀರ್ ಕಾಸ್ಬೇಕಾಕತಿ, ಚಾ ಕುಡಿಯಂಗ ಹಾಕಿರ್ತತಿ, ಸಿರಾ ಸಜ್ಜಕ ಅಳವಿ ಬೆಳಗ್ಗೆದ್ದೆಲ್ಲ ಮಾಡ್ಬೇಕಾಕತ್ತಲ್ಲ. ಅದಕ್ಕೆ ಆಗದಲ್ ತಡಿ ಅಂತೇಳಿ ಏನ್ ಮಾಡ್ಯಾರ, ಮಾವ ಗ್ಯಾಸ ತಂದಾನ್ ಬೇ ಮನಿಗೆ. ಇದು ಮನ್ಯಾಂದ ಸ್ಟೋವ್ ಅಲ್ಲ ಇದು, ಅದು ಹಂಗ ಇಟ್ಟಿದ್ನ. ಮತ್ತು ನಾ ಅಂದೆ, ನಾನು ಒಂದು ಗ್ಯಾಸ್ ತರ್ಬೇಕಾಗಿತ್ತು ಮಾವ, ಯಾಕಂದ್ರೆ ಮನ್ಯಾಗ ನಮ್ಮ ಈಕಿನೂ ಕಸ್ತೂರಿನೂ ಬಂದಾಳ ಅಂತಂದೆ. ಅಂದು ಹುಟ್ಲೆ ಅವ ಏನಂದ, ಹಂಗಾರ ಆಯ್ತು ತಗೋ, ಹಂಗಾರ ಮಾವೇನಂದ, ಇದನ್ನ ಒಯ್ಯಿ ಸದ್ಯ ಸ್ಟವ್ ಬೇಕಾದ್ರೆ ಒಯ್ದು ಮಾಡಿ, ಮತ್ತು ನೀ ಗ್ಯಾಸ್ ಯಾವಾಗ ತರ್ಬತ್ತೀನಿ ನೋಡಪ್ಪ ತಗೊಂಡ್ ಬಾ ಅಂತಂದ. ಮಂದಿ ಮನೆ ಅಂದೆಲ್ಲ ನನ್ನ ಸೊಸಿ ಇಟ್ಕೊಳ್ಳೋದಿಲ್ಲಪ್ಪ. ಗ್ಯಾಸು ಸ್ಟವ್ ಗಿವು ಪವು ಇವೆಲ್ಲ ಇಟ್ಕೊಳ್ಳೋದಿಲ್ಲಕ್ಕಿ. ತಗೊಂಡಿ ಹೊರಗೆ ಹೋಗಿ ಹೋಗತ್ತಾಗ. ಅದ್ಯಾಕೆ ಇಟ್ಕೊಳ್ಳೋದಿಲ್ಲ? ನಮ್ಮ ಅಣ್ಣ ಕೊಟ್ಟಿದ್ದಿದ್ದು, ನಾ ಯಾಕೆ ಬೇಡನ್ಲಿ? ತಂದು ಒಳಗಿಡ್ಲ. ಚಿಮ್ನಿ ಎಣ್ಣೆ ಮೊನ್ನೆ 5 ಲೀಟರ್ ಕೊಟ್ಟಿದ್ದು ಹಂಗ ಇಟ್ಟನಿ. ಅದನ್ನ ಹಾಕಿ ಚಂದಾಗಿ ವಯಸ್ಸರ್ ಗೀಸರ್ ಐತದಿಲ್ಲ ಇದಕ್ಕೆಲ್ಲ. ಎಲ್ಲ ರೆಡಿ ಐತಿ ಬೇ, ನೋಡ್ಬೇ. ಮತ್ತೆ ಪೇಂಟ್ ಹೊಡೆದು ಕೊಟ್ಟ ಮಾವ ಹೊಸಾದ. ಒಂದು ಸ್ವಲ್ಪ ಹೊಲಸಾಗಿತ್ತ, ಕೆರದ ಅದನ್ನ ಒಂದು ತಂತಿ ತಗೊಂಡು ಎಲ್ಲ ಜಂಗ್ ಹಿಡಿದಿದ್ದೆಲ್ಲ ಕೆರದ್ ಚಲೋ ತೆಂಗ್ ಪೇಂಟ್ ಹೊಡೆದು ಕೊಟ್ಟ ನೋಡಿಲಿ. ಚಲೋ ಆತ್ ತುಂಬಾರಪ್ಪ. ತುಂಬಾ ಎಣ್ಣೆ ಐತಿ, ಹಾಕಿಟ್ಟೆ ಹಚ್ತೇನೆ. ಇದಾದ್ರೆ ಇಟ್ಕೊಳಕತ್ತೆ ನಿನಗ, ಇದಾದ್ರೆ ಒಲ್ಲಿ. ಅದು ನಮ್ಮ ಅಣ್ಣ ಪ್ರೀತಿಯಿಂದ ಕೊಟ್ಟು ಕಳ್ಸಿದ್ದ. ಯಾವ್ಯಾಕೆ ಬಿಡಾಡಿ ಮನೆ ಅಂದಲ್ಲದು. ಏನ ಇದು ನೀವು ಬಿಡಾಡಿ ಮನೆ ಅಂತಂದಿರಿ, ಮೊದಲು ಒಯ್ದಕ್ಕಿ ಮಕ್ಕಕ್ಕೆ ಹೋಗಿರಿ. ಅದನ್ನ ನನಗೆ ಬೇಕಾಗಿಲ್ಲ. ಯಾವ್ಯಾಕಿದ ಇಟ್ಕೊಂಡು ಹಚ್ಚುದು. ನನ್ನ ಗಂಡನ ಕಡೆನ ಉಳ್ಳಾಡಕಿ, ಅಕ್ಕಿ ಕಡೆ ಅಕ್ಕಿ ಮನೆ ಅಂತ ಸಾಮಾನ್ ನಾ ಉಪಯೋಗ ಮಾಡ್ಕೋತೀನಿ. ನನ್ನ ಹಂಗನ್ಯಾಗ ಇರ್ಲಿಕ್ಕಿ, ನಾ ಅಕ್ಕಿ ಹಂಗನ್ಯಾಗ ಇರೋದು ಬೇಡ. ಏನಾತ್ ಬೇ? ಏನಾತ? ತಂದಾನ್ ನೋಡಿಲಿ ಸ್ಟವ್, ಯಾವ್ಯಾಕೆ ಮನೆ ಅಂದ. ರಾತ್ರಿ ಎಲ್ಲ ಅಲ್ಲೇ ಅಕ್ಕಿ ಕಡೆನ ಬಿದ್ದೆದ್ದು. ಏನಪ್ಪ ನೀನು ಈ ವಯಸ್ಸಿಗೆ ತೀರಾ ಮರ್ಯಾದೆಗೆಟ್ಟು ಏನ್ ಬಿಡಪ್ಪ ನಿಂಚಿ. ಅದನ್ನ ಒಯ್ದು ಕೊಟ್ಬಾ, ಯಾರ್ದದ್ ನೋಡೋದು. ಮಾತಾಡ್ರಿ ಬಾಳ ಮಾತಾಡಕತ್ತೀರಿ ತಾಯಿ ಮಕ್ಳು. ಮಾತಾಡ್ರಿ, ಯಾಕ ಈಗ ನೀನು ಎದಿ ಉದ್ದ ಬೆಳೆದು ಮೀಸ್ ಬಂದಾವಲ್ಲಪ್ಪ ಮತ್ ನಿನಗ, ಅದಕ್ಕೆ ದೊಡ್ಡವಾಗಿ ಈಗ ನೀನು ನೋಡು ಕೈಕಾಲ್ ಗಟ್ಟಿದ್ ಹೊಲ ಮನೆ ಕೆಲಸ ಮಾಡ್ತಿ ಈ ನಮ್ಮನಿ. ಈಗ ಹಿಂಗ್ ಮಾತಾಡ್ತಾರ ಇವ್ರು. ಕೈಕಾಲ್ ಸೋತ್ ಕಾಲಕ್ಕೆ ನನ್ನ ಹಾಕ್ಯಾರನ್ಲ ಇವ್ರು. ಯವ್ವ ತಾಯಿಗಿಂತ ಮಗ ಹೆಚ್ಚದನ, ಮಗನಿಗಿಂತ ತಾಯಿ ಹೆಚ್ಚದಾಳ. ಯವ್ವ ಹಿಂಗಾದ್ರೆ ಹೆಂಗ ಯಪ್ಪ ಮಗನ? ನನಗಂತರೂ ನೀ ಅನ್ನ ಹಾಕಿದಿ ಬಿಡು ಹೋಲಿ. ಇನ್ ನಿನಗೆ ಯಾರು ನೋಡ್ತಾರ ಮಗನ? ಇರ್ಲಿ ಬೇ, ಯಾರು ನೋಡೋಂಗ ನಾ ಇಟ್ಕೊಳ್ಳೋದಿಲ್ಲ. ನನ್ನ ಎಲ್ಲಾರು ನೋಡಿರ್ಬೇಕು. ನನ್ನ ಮನಿ ಯಾರ ಹೆಸರಿಗೆ ಬರ್ದೋಕನಿ, ಹೊಲ ಯಾರ್ದಾರ ಹೆಸರಿಗೆ ಬರ್ದೋಕನಿ. ನಾನು ಯಾರು ನೋಡ್ಕೊಂತಾರ ಅವ್ರ ಹೆಸರಿಗೆ ಬರಿತೀನಿ. ಇನ್ನೊಂದು ಲಗ್ನ ಮಾಡ್ಕೊಂತೀನಿ. ಇನ್ನೊಂದು ಲಗ್ನ ಮಾಡ್ಕೊಂಡು ನನಗೆ ಇದನ್ನ ಏನ್ ಮಾಡ್ಬೇಕಂತ ಗೊತ್ತೈತಿ. ಇನ್ನೊಂದ್ ಲಗ್ನ ಮಾಡ್ಕೋತೀರಿ? ಹರೇ ಹೋಗಿ ಕರೆಯಾಕತ್ತೈತಿ ನೋಡು. ಸಣ್ಣ ರದಿರಿ ಮಾಡ್ಕೋರಿ ಇನ್ನೊಂದ್ ಲಗ್ನ. ಮಂದಿನಾಗತಾರ ಮತ್ ನೋಡ್ಬೇಕಾರ ನೀನ. ಯವ್ವ ಇದೇನ್ ಬೇ ಅಪ್ಪ ಇನ್ನೊಂದ್ ಮಾಡ್ಕೋತಾನಂತಲ್ಲ. ಅಕ್ಕ ನೋಡವ್ರದ್ದು ತಿರ್ಪಟಿಗೇಡಿ ಇದ್ದಂಗ ಅದಾರ. ಇನ್ನೊಂದ್ ಲಗ್ನ ಆಕಾರಂತ ಅವ್ರ ಮಕ್ಕಕ್ ನಾವಾಗ ನಾ ಸಿಕ್ಕಿದ್ದ ಹೆಚ್ಚು ಇನ್ನೊಂದ್ ಬೇರೆ ಮಾಡ್ಕೋತಾರ. ಹಂಗ ಅಂತ ತಾಳ ಸುಳ್ಳ ನನ್ ತಲೆ ಹಿಡ್ಸಾಕತ್ತಾಳ. ಬಾ ಒಳಗ್ ಬಾರಿಪ್ಪ. ಬಾ ಇಲ್ಲಿ ಒಟ್ಟು ನಾನು ಎಣ್ಣೆ ತಂದು ಕೊಡ್ತಾನೆ, ಹಾಕಿ ನೀನ ತಯಾರು ಮಾಡಿ ಕೊಟ್ಬಿಡು ನಂಗೆ ಅದನ್ನ. ಆತು ಬೇ. ಏನಾತು? ಅವ್ವ ಅಪ್ಪ ಜಗಳ ಮಾಡಕತ್ತಿದ್ರ? ಏನಾತ್ ಗೊತ್ತ ನಿನ್ನೆ? ಇಷ್ಟೆಲ್ಲ ಆತು. ಅಮ್ಮ ತಿನ್ಬಿಟ್ಟಿದ್ಲು. ಸಂದಕದಾಗ ತಗದ್ ಮಾಡ ಕಟ್ಟಿಗೆ ಒಂದು ಉರಿ ಹೊಲ್ದಾಗಿತ್ತು. ಪಾಪ ಅಷ್ಟೊತ್ತಿಗೆ ಗಿರ್ಜಕ್ಕರ್ ಅಡಿಗೆ ತಂದ್ರಂತ ನನ್ನ ಬಾಳೆ ಬಚ್ಚೆ. ಇಲ್ಲಾಂದ್ರೆ ಹೊಟ್ಟೆ ಹಸ್ತ್ ಏನಕ್ಕಿದ್ನೇ ಬಿಡೋಣ. ಹೊಟ್ಟೆ ಕೂಸು ಒದ್ದಾಡಕತ್ ಬಿಟ್ಟಿತ್ತು. ಚಲೋ ಮಾಡಿ ಆಳಾಳ. ಇನ್ನು ಮ್ಯಾಗ ಸಂದಕಾನ ಹೊರಗೆ ಒಯ್ದು ಹೋಗಿತೀನಿ ಅದನ್ನು. ಬೇಡ ಇನ್ ಮ್ಯಾಗ ಇಡೋದು. ಏನ ಮನುಷ್ಯ ತೀರ ಐತನೇ ಇಲ್ಲ. ದುಡಿತೀವಿ ಹೊಟ್ಟಿಗೆ ತಿನ್ಲಾರ್ದ ಕೂಡ್ಸಿಟ್ಟು ಏನು ಮಾಡೋದು ಐತದನ್ನ? ಏನು ಜಿಪಣ್ತನ ಏನು ಬೇರೆ ಅದಕ್ಕೆ ಇರಲ್ಲ, ಮನ್ಯಾಗ ತಿನ್ನಾಕಿರ್ತದ ಜಿಪಣ್ತನ. ಅಲ್ಲಲ್ಲ ನನ್ನ ಮಗಳು ಬಂದು ಕಾರ್ಯದಾಗ ಒಂದ ದಿನ ಇದ್ದು ಹೋಲ್ ಯಾಕ ಬರ್ಲೇ ಇಲ್ಲ. ಒಂದು ಫೋನರ ಹಚ್ಕೊಡ್ಲ, ಒಟ್ಟು ಮಾತಾಡ್ತೀನಿ. ನನ್ನ ಫೋನ್ಯಾಗ ಕರೆನ್ಸಿ ಇಲ್ವೇ, ತಡಿ ಒಟ್ಟು. ಆಮೇಲೆ 11 ರೂಪಾಯಿದು ಒಂದು ಕಾರ್ಡ್ ತಂದು ಕೆರೆದು ಹಾಕಿ ಕೊಡ್ತೇನಂತ. ಹಾಕಿ ಕೊಡಪ್ಪ, ಒಟ್ಟು ಮಾತಾಡ್ಬೇಕು.
ಹಾಕೊಳ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದಿ ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ ಸುಮ್ ಕುಂದ್ರ ಅಷ್ಟೇ ಹೌದು